ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಹಿಂದಿನ ತರಗತಿಯಲ್ಲಿ ನಾವು ರಕ್ತದ ಬಗ್ಗೆ ನೋಡಿದ್ವಿ, ಹೌದಲ್ವಾ? ಈಗ ನಾವು ರಕ್ತದ ಗುಂಪುಗಳ ಬಗ್ಗೆ ಚರ್ಚಿಸ್ತಾ ಹೋಗೋಣ. ನಿಮಗೆ ತಿಳಿದಿರುವ ಹಾಗೆ ಎಲ್ಲ ಮಾನವರ ರಕ್ತವು ನೋಡಲು ಒಂದೇ ರೀತಿಯಾಗಿದ್ರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ವಿಭಿನ್ನವಾಗಿರುತ್ತೆ, ಹೌದಲ್ವಾ? ರಕ್ತವನ್ನ ಹಲವು ಬಗೆಯ ಗುಂಪುಗಳನ್ನಾಗಿ ವಿಂಗಡಿಸಿದ್ದಾರೆ. ಯಾವ ತರ ನೋಡ್ತಾ ಹೋಗೋಣ. 2 ಗುಂಪುಗಳು, ಒಂದು ABO, ಇನ್ನೊಂದು RH ವಿಧಗಳನ್ನ ಪ್ರಪಂಚದಲ್ಲಿ ಹೆಚ್ಚಾಗಿ ಬಳಸಲಾಗ್ತಾ ಇದೆ. ನೋಡಿ, 2 ಗುಂಪುಗಳು, ಒಂದು ABO, ಇನ್ನೊಂದು RH ವಿಧಗಳನ್ನ ಪ್ರಪಂಚದಲ್ಲಿ ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಸೊ ಈಗ ಒಂದು ABO ವರ್ಗೀಕರಣ ಅಂದ್ರೆ ಏನು, ಮತ್ತೆ RH ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಈಗ ನೋಡೋಣ ABO ವರ್ಗೀಕರಣ. ABO ವರ್ಗೀಕರಣವು ಕೆಂಪು ರಕ್ತ ಕಣಗಳ ಪ್ರತಿರೋಧ ಪ್ರತಿಕ್ರಿಯೆಗೆ ಪ್ರೇರೇಪಣೆ ನೀಡುವಂತಹ ರಾಸಾಯನಿಕಗಳಾದಂತಹ 2 ಮೇಲ್ಮೈ ಪ್ರತಿಜನಕ A ಮತ್ತು B ಇವುಗಳ ಇರುವಿಕೆ ಅಥವಾ ಇಲ್ಲದಿರುವಿಕೆಯ ಮೇಲೆ ನಿರ್ಧರಿತವಾಗಿರುತ್ತೆ. ಯಾವುದು? ABO ವರ್ಗೀಕರಣ. ಓಕೆ, ಹಾಗೆಯೇ ವಿವಿಧ ವ್ಯಕ್ತಿಗಳ ಪ್ಲಾಸ್ಮಾ ಕೂಡ 2 ಪ್ರತಿಕಾಯಗಳನ್ನ ಹೊಂದಿದೆ. ನೋಡಿ, ಪ್ರತಿಯೊಂದು ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳ ಪ್ಲಾಸ್ಮಾ ಕೂಡ 2 ಪ್ರತಿಕಾಯಗಳನ್ನ ಒಳಗೊಂಡಿರುತ್ತೆ. ಪ್ರತಿಕಾಯಗಳು ಅಂದ್ರೇನು? ಪ್ರತಿಜನಕಗಳಿಗೆ ನೈಸರ್ಗಿಕವಾಗಿ ಉತ್ಪಾದನೆಯಾಗುವಂತ ಪ್ರೋಟೀನ್ಗಳನ್ನೇ ಪ್ರತಿಕಾಯಗಳು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, A, B, AB ಮತ್ತೆ O. ಓಕೆ, ಈ 4 ಗುಂಪುಗಳಲ್ಲಿ ಇರುವ ಪ್ರತಿಜನಕಗಳು ಮತ್ತು ಪ್ರತಿಕಾಯಗಳನ್ನ ಇಲ್ಲಿ ಕೆಳಗಡೆ ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ. ರಕ್ತ ಪೂರಣದ ಸಮಯದಲ್ಲಿ, ಇವಾಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಈ ಒಂದು ಸಮಯದಲ್ಲಿ ಯಾವುದೋ ರಕ್ತವನ್ನ ಉಪಯೋಗಿಸಲಾಗುವುದಿಲ್ಲ ಎಂಬುದು ಬಹುಶಃ ನಿಮ್ಗೆ ಗೊತ್ತಿರ್ಬೋದು. ಅಂದ್ರೆ ಈಗ ಬ್ಲಡ್ ಬೇಕು ಅಂತ ಹೇಳಿ ಯಾರ್ಯಾರ್ದೋ ರಕ್ತ ತಗೊಂಡ್ರು ಟ್ರಾನ್ಸ್ಫ್ಯೂಷನ್ ಮಾಡೋ ಹಾಗಿಲ್ಲ, ಅಂದ್ರೆ ರಕ್ತಪೂರ್ಣ ಮಾಡೋ ಹಾಗಿಲ್ಲ. ಪರಸ್ಪರ ಅಂಟಿಕೊಂಡು ಗುಂಪುಗಟ್ಟುವಂತಹ ಅಂದ್ರೆ ಕೆಂಪು ರಕ್ತ ಕಣಗಳ ವಿನಾಶ ತೀವ್ರ ತೊಂದರೆಗಳನ್ನ ತಪ್ಪಿಸೋದಕ್ಕೆ ಯಾವುದೇ ರಕ್ತಪೂರಣದ ಮೊದಲು ಸ್ವೀಕಾರ್ಯ ರಕ್ತದೊಂದಿಗೆ ದಾನಿಯ ರಕ್ತವನ್ನ ಎಚ್ಚರಿಕೆಯಿಂದ ಹೊಂದಾಣಿಕೆ ಮಾಡಬೇಕಾಗತ್ತೆ. ಓಕೆ, ದಾನಿಯ ರಕ್ತದ ಸಹವರ್ತನವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಫಸ್ಟ್ ಗುಂಪುಗಳು ಜೊತೆಗೆ ದಾನಿಯ ಸಹವರ್ತನ. ಇದು ಅಂದ್ರೆ ಏನು? ಈಗ A ಬ್ಲಡ್ ಗ್ರೂಪ್ ಆಗಿತ್ತು ಅಂತ ಹೇಳಿದ್ರೆ ಪ್ರತಿಜನಕ ಯಾವ್ದಿರುತ್ತೆ? ಏನೇ ಇರುತ್ತೆ. ಪ್ಲಾಸ್ಮಾದಲ್ಲಿರುವಂತಹ ಪ್ರತಿಕಾಯಗಳು B ಆಗಿರುತ್ತೆ. ಸೊ ದಟ್ ದಾನಿಯ ಗುಂಪು ಒಂದು A ಆಗಿರ್ಬೇಕು, ಇಲ್ಲ O ಆಗಿರ್ಬೇಕು. ಅಂದ್ರೆ ಬ್ಲಡ್ ಗ್ರೂಪ್ A ಮತ್ತೆ O ಗ್ರೂಪ್ ಇವರಿದ್ರೆ ಮಾತ್ರ ಏನಾಗುತ್ತೆ, ಕೊಡ್ಬೋದು, ಅವರು ದಾನ ಮಾಡ್ಬೋದು. ಇನ್ನು B ರಕ್ತದ ಗುಂಪು ಉಳ್ಳಂತವ್ರು, ಇವರ ಪ್ರತಿಜನಕ Bನೇ ಆಗಿರುತ್ತೆ. ಇದು ಪ್ರತಿಕಾಯ ಬಂದ್ಬಿಟ್ಟು A ಆಗಿರುತ್ತೆ. ಓಕೆ, ಅದಾದ್ಮೇಲೆ ದಾನಿಯ ಗುಂಪು B ಮತ್ತೆ O. ಆಮೇಲೆ AB ಅಂತ ನೋಡಿದಾಗ ಇಲ್ಲಿ ಪ್ರತಿಜನಕಗಳು A ಮತ್ತೆ B 2 ಆಗಿರುತ್ತೆ. ಇಲ್ಲಿ ಪ್ಲಾಸ್ಮಾದಲ್ಲಿರುವಂತಹ ಪ್ರತಿಕಾಯಗಳು ಯಾವುದೇ ಇರೋದಿಲ್ಲ ಇಲ್ಲಿ. ಸೊ ಇಲ್ಲಿ ದಾನಿಯ ಗುಂಪು AB ಕೊಡ್ಬೋದು, A ಕೊಡ್ಬೋದು, B ಕೊಡ್ಬೋದು ಅಂಡ್ O ಕೊಡ್ಬೋದು. ಓಕೆ, ಅಂಡ್ O ಅಂತ ನೋಡಿದಾಗ ಇಲ್ಲಿ ಪ್ರತಿಜನಕಗಳು ಯಾವುದು ಇರೋದಿಲ್ಲ. ಇಲ್ಲಿ ಯಾವುದೇ ಪ್ರತಿಜನಕ ಇರೋದಿಲ್ಲ. ಇಲ್ಲಿ ಪ್ರತಿಕಾಯಗಳು ಬಂದು A ಮತ್ತೆ B ಆಗಿರುತ್ತೆ. A ಮತ್ತೆ B ಆಗಿರುತ್ತೆ. ಇನ್ನು ದಾನಿಯ ಗುಂಪು ಬಂದು Oಗೆ O ಮಾತ್ರ ಕೊಡ್ಬೇಕಾಗಿರುತ್ತೆ. ಸೊ ಇದರಿಂದ ನಮಗೆ ಗೊತ್ತಾಗೋದು ಏನು ಅಂತ ಹೇಳಿದ್ರೆ, O ಗುಂಪಿನ ರಕ್ತವನ್ನ ಯಾವುದೇ ರಕ್ತದ ಗುಂಪಿನ ವ್ಯಕ್ತಿಗೆ ನಾವು ದಾನ ಮಾಡಬಹುದು. ಆದ್ರಿಂದ ಇದನ್ನ ನಾವು ಯೂನಿವರ್ಸಲ್ ಡೋನಾರ್, ಸಾರ್ವತ್ರಿಕ ದಾನಿ ಅಂತ ಹೇಳಿ ಕರಿತೀವಿ. ಇನ್ನು AB ರಕ್ತದ ಗುಂಪಿನ ವ್ಯಕ್ತಿಯು AB ಗುಂಪಿನವರಿಂದಲ್ಲದೆ ಇನ್ನಿತರ ರಕ್ತದ ಗುಂಪಿನವರಿಂದಲೂ ರಕ್ತವನ್ನ ಪಡೆಯಬಹುದು. ಅಂದ್ರೇನು? AB ಗುಂಪಿನವರಿಂದ ಅಲ್ಲದೆ ಇನ್ನಿತರ ರಕ್ತದ ಗುಂಪಿನವರಿಂದಲೂ ಕೂಡ ರಕ್ತವನ್ನ ಪಡಿಬಹುದು. ಓಕೆ, ಆದ್ರಿಂದ ಅಂತಹ ವ್ಯಕ್ತಿಗಳನ್ನ ಸಾರ್ವತ್ರಿಕ ಸ್ವೀಕಾರಿಗಳು ಅಂತ ಹೇಳಿ ನಾವು ಕರಿತೀವಿ. ಓಕೆ, ನೋಡಿ ಇಲ್ಲಿ ಸ್ವೀಕಾರಗಳು. ನೋಡಿ, ಇದು ಯೂನಿವರ್ಸಲ್ ಡೋನರ್. ಬಟ್ ರಿಸೀವರ್ಸ್ ಅಂತ ಬಂದಾಗ AB ಅವರು AB ಅವ್ರದ್ದು ಕೊಡ್ಬೋದು, A ಕೊಡ್ಬೋದು, B ಕೊಡ್ಬೋದು, ಮತ್ತೆ O ನವರು ಕೂಡ ಕೊಡ್ಬೋದು. ಓಕೆ, ಸೊ ಇದಿಷ್ಟು ಇವಾಗ ಬ್ಲಡ್ ಅಂದ್ರೆ ABO ವರ್ಗೀಕರಣ, ಇದ್ರ ಬಗ್ಗೆ ನಿಮಗೆ ಗೊತ್ತಾಯ್ತು, ಹೌದಲ್ವಾ? ಈಗ ನಾವು RH ಬಗ್ಗೆ ನೋಡೋಣ. RH ವರ್ಗೀಕರಣ. RH ಅಂತ ಹೇಳಿದ್ರೆ ರೀಸಸ್ ಅಂತ ಹೇಳಿ ಕರೀತಾರೆ. ಮಂಗಗಳಲ್ಲಿ ಕಂಡು ಬರುವಂತಹ RH ಪ್ರತಿಜನಕದಂತೆ ಮಾನವನಲ್ಲಿಯೂ ಕೆಂಪು ರಕ್ತ ಕಣಗಳ ಮೇಲ್ಮೈನಲ್ಲಿ ಇನ್ನೊಂದು ಪ್ರತಿಜನಕ ಇರುತ್ತೆ.
ಏನ್ RBC ಅಂತ ಹೇಳ್ತೀವಲ್ಲ, ರೆಡ್ ಬ್ಲಡ್ ಸೆಲ್ಸ್, ಇದರ ಮೇಲ್ಮೈ ಮೇಲೆ ಪ್ರತಿಜನಕವಿರುತ್ತೆ, ಅದನ್ನ RH ಅಂತ ಹೇಳಿ ಕರೀತಾರೆ. ಸುಮಾರು 80ರಷ್ಟು ವ್ಯಕ್ತಿಗಳಲ್ಲಿ ಇದು ಕಂಡು ಬರುತ್ತೆ. ಅಂದ್ರೆ 80% ಆಫ್ ದಿ ಪೀಪಲ್ ನಾವು ಇದನ್ನ ಕಾಣ್ಬೋದು. ಅಂತಹ ವ್ಯಕ್ತಿಗಳನ್ನ ನಾವು RH ಪಾಸಿಟಿವ್ ಅಂಡ್ RH ನೆಗೆಟಿವ್ ಅಂತ ಹೇಳಿ ನಾವು ಗುರುತಿಸ್ತೀವಿ. ಯಾವ ತರ, ಇಫ್ ಸಪೋಸ್ ಆ ವ್ಯಕ್ತಿಗಳು RH ಇದ್ರೆ, ಪ್ರತಿಜನಕ ಇದ್ರೆ ಅದನ್ನ ನಾವು RH ಪಾಸಿಟಿವ್ ಅಂತ ಕರಿತೀವಿ. ಪ್ರತಿಜನಕ ಇಲ್ಲದವರನ್ನ RH ನೆಗೆಟಿವ್ ಅಂದ್ರೆ ಋಣಾತ್ಮಕ ಅಂತ ಹೇಳಿ ಕರೆಯಲಾಗುತ್ತೆ. RH ಋಣಾತ್ಮಕ ವ್ಯಕ್ತಿಯನ್ನ RH ಧನಾತ್ಮಕ ರಕ್ತಕ್ಕೆ ಒಡ್ಡಿದ್ರೆ ಏನಾಗುತ್ತೆ? ಈಗ A ಪಾಸಿಟಿವ್ ಅಂತ ಇಟ್ಕೊಳ್ಳಿ. A ಪಾಸಿಟಿವ್ A ನೆಗೆಟಿವ್ ರಕ್ತಕ್ಕೆ, ಇವಾಗ A ಪಾಸಿಟಿವ್ ಇದೆ, ಅವ್ರು ಹೋಗಿ A ನೆಗೆಟಿವ್ ರಕ್ತ ಏನಾದ್ರೂ ಕೊಟ್ರೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್, RH ಪ್ರತಿಜನಕಗಳ ವಿರುದ್ಧ ನಿರ್ದಿಷ್ಟ ಪ್ರತಿಕಾಯಗಳು ಉತ್ಪತ್ತಿ ಆಗ್ತವೆ. ಅವಾಗ RH ಪ್ರತಿಜನಕಗಳ ವಿರುದ್ಧ ಏನಾಗುತ್ತೆ? ನಿರ್ದಿಷ್ಟ ಪ್ರತಿಕಾಯಗಳು ಉತ್ಪತ್ತಿ ಆಗ್ತವೆ. ಹಾಗಾಗಿ ರಕ್ತಪೂರಣದ ಮೊದಲು RH ಗುಂಪು ಕೂಡ ಹೊಂದಾಣಿಕೆ ಆಗ್ಲೇಬೇಕು. RH ಋಣಾತ್ಮಕ ರಕ್ತದ ಗರ್ಭಿಣಿ ತಾಯಿ ಮತ್ತು RH ಧನಾತ್ಮಕ ರಕ್ತದ ಭ್ರೂಣದ ನಡುವಿನ RH ಅಸಹವರ್ತನವನ್ನ ಅವಲೋಕಿಸಲಾಗಿದೆ. ಅಂದ್ರೆ ನೋಡಿ, ಒಂದು ತಾಯಿ ಮಗುವಿಗೆ ಜನ್ಮ ಕೊಡ್ತಾರೆ ಅಂತ ಹೇಳಿದ್ರೆ ತಾಯಿ ಬ್ಲಡ್ ಗ್ರೂಪೇ ಬೇರೆ ಆಗಿರುತ್ತೆ, ಮಗುವಿನ ಬ್ಲಡ್ ಗ್ರೂಪೇ ಬೇರೆ ಆಗಿರುತ್ತೆ. ಇದನ್ನೂ ಕೂಡ, ಅಂದ್ರೆ ಒಂದು ತಾಯಿ ಮತ್ತೆ ಗರ್ಭದಲ್ಲಿ ಇರುವಂತಹ ಮಗು, ಇವೆರಡೂ ಕೂಡ ಅಂದ್ರೆ ಆ ಬ್ಲಡ್ ಕೂಡ ಹೊಂದಾಣಿಕೆ ಇಲ್ಲದೇ ಇರುವುದನ್ನು ಕೂಡ ಅವಲೋಕಿಸಲಾಗಿದೆ. ಸೊ ಎರಡೂ ರಕ್ತಗಳು ಜರಾಯುವಿನಿಂದ ಪ್ರತ್ಯೇಕಗೊಂಡಿರುವುದರಿಂದ, ಸೊ ಯಾವ್ದ್ರಿಂದ ಪ್ರತ್ಯೇಕ ಆಗಿರುತ್ತೆ? ಎರಡೂ ರಕ್ತಗಳು ಜರಾಯುವಿನಿಂದ ಪ್ರತ್ಯೇಕಗೊಂಡಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಅದನ್ನ ಅಪ್ಲೈಡ್ ಕ್ವಶನ್ಸ್ ಹೆಂಗ್ ಕೇಳ್ತಾರೆ ಅಂತ ಹೇಳಿದ್ರೆ, ಈಗ ತಾಯಿ ಮಗು, ತಾಯಿದೇ ಬೇರೆ ರಕ್ತ ಇರುತ್ತೆ, ಬ್ಲಡ್ ಗ್ರೂಪ್ ಬೇರೆ ಇರುತ್ತೆ, ಮಗುವಿನ ಬ್ಲಡ್ ಗ್ರೂಪ್ ಬೇರೆ ಆಗಿರುತ್ತೆ. ಸೊ ಈ ರೀತಿ ಪ್ರತ್ಯೇಕಗೊಂಡಿರೋದಕ್ಕೆ ಕಾರಣ ಏನು, ಯಾವ್ದ್ರಿಂದ ಅಂತ ಕೇಳಿದಾಗ ಜರಾಯು ಅಂತ ಹೇಳ್ಬೋದು. ಮೊದಲನೆಯ ಗರ್ಭಧಾರಣೆಯಲ್ಲಿ ಭ್ರೂಣದ RH ಪ್ರತಿಜನಕವು ತಾಯಿಯ RH ರಕ್ತಕ್ಕೆ ಒಡ್ಡಿಕೊಳ್ಳುವುದಿಲ್ಲ. ಹಾಗಿದ್ರೂ ಕೂಡ ಮೊದಲ ಮಗುವಿನ ಹೆರಿಗೆಯಲ್ಲಿ ಭ್ರೂಣದ RH ಧನಾತ್ಮಕ ರಕ್ತವು ಸ್ವಲ್ಪ ಪ್ರಮಾಣದಲ್ಲಿ ತಾಯಿಯ ರಕ್ತಕ್ಕೆ ಒಡ್ಡಿಕೊಳ್ಳುವ ಸಾಧ್ಯತೆಗಳಿರ್ತವೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ? ತಾಯಿಯು RH ಪ್ರತಿಜನಕದ ವಿರುದ್ಧ ತನ್ನ ರಕ್ತದಲ್ಲಿ ಪ್ರತಿಕಾಯಗಳನ್ನ ಉತ್ಪಾದಿಸೋದಕ್ಕೆ ಪ್ರಾರಂಭಿಸ್ತಾಳೆ. ಅದೆಲ್ಲ ನ್ಯಾಚುರಲ್ ಪ್ರೋಸೆಸ್. ಇನ್ನು ತದನಂತರದ ಗರ್ಭಧಾರಣೆಗಳ ಸಂದರ್ಭದಲ್ಲಿ RH ಪ್ರತಿಕಾಯಗಳು ತಾಯಿಯಿಂದ ಭ್ರೂಣದ ರಕ್ತದೊಡನೆ ಸೋರಿಕೆಯಾಗಬಹುದು. ಓಕೆ, ಮತ್ತು ಭ್ರೂಣದ ಕೆಂಪು ರಕ್ತ ಕಣಗಳನ್ನ ನಾಶಪಡಿಸಬಹುದು. ಇದು ಮಗುವಿಗೆ ಮಾರಕ ಕೂಡ ಆಗ್ಬಹುದು, ಅಥವಾ ತೀವ್ರ ತರಹದ ರಕ್ತಹೀನತೆ ಮತ್ತು ಹಳದಿ ಕಾಮಾಲೆಗೂ ಕೂಡ ಕಾರಣ ಆಗ್ಬಹುದು. ಸೊ ಈ ಸ್ಥಿತಿಗೆ, ಅಂದ್ರೆ ಇಫ್ ಸಪೋಸ್ ಅದೇನಾದ್ರೂ ಮಗುವಿಗೆ ಮಾರಕ ಆದ್ರೆ, ಮತ್ತೆ ತೀವ್ರ ತರಹದ ರಕ್ತಹೀನತೆ ಮತ್ತು ಹಳದಿ ಕಾಮಾಲೆಗೆ ಏನಾದ್ರೂ ಕಾರಣ ಆದ್ರೆ, ಅಂತ ಸ್ಥಿತಿಗೆ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್ ಅಂತ ಕರೀತಾರೆ. ಓಕೆ, ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್ ಅಂತ ಕರೀತಾರೆ. ಅಂದ್ರೆ ಪ್ರತಿ RH ಪ್ರತಿಕಾಯಗಳನ್ನ ಮೊದಲ ಮಗುವಿನ ಹೆರಿಗೆಯ ತಕ್ಷಣವೇ ತಾಯಿಗೆ ನೀಡುವುದರಿಂದ ಈ ತೊಂದರೆಯನ್ನ ತಪ್ಪಿಸಬಹುದು. ಸೊ ಹಾಗಾದ್ರೆ ಇದನ್ನ ಯಾವ ರೀತಿ ತಪ್ಪಿಸಬಹುದು? ಮೊದಲ ಮಗುವಿನ ಹೆರಿಗೆಯ ತಕ್ಷಣವೇ ತಾಯಿಗೆ ನೀಡೋದ್ರಿಂದ, ಅಂದ್ರೆ ಪ್ರತಿ RH ಪ್ರತಿಕಾಯಗಳನ್ನ ಮೊದಲ ಮಗುವಿನ ಹೆರಿಗೆಯ ತಕ್ಷಣವೇ ತಾಯಿಗೆ ನೀಡೋದ್ರಿಂದ ಈ ತೊಂದರೆಯನ್ನ ತಪ್ಪಿಸಬಹುದು. ಓಕೆ, ಸೊ ಇದಿಷ್ಟು ಏನಾಗಿತ್ತು, ಯಾವ ರೀತಿ RH ವರ್ಗೀಕರಣ, ಪಾಸಿಟಿವ್ ಮತ್ತೆ ನೆಗೆಟಿವ್. ಓಕೆ, ಇದನ್ನೆಲ್ಲ ನಾವು ನೋಡಿದ್ವಿ. ಈಗ ರಕ್ತ ಹೆಪ್ಪುಗಟ್ಟುವಿಕೆ. ನೀವು ನಿಮ್ಮ ಬೆರಳುಗಳನ್ನ ಕತ್ತರಿಸಿಕೊಂಡಾಗ ಅಥವಾ ಗಾಸಿಗೆ ಒಳಗೊಂಡಾಗ ನಿಮ್ಮ ಗಾಯದಿಂದ ಬಹಳ ಹೊತ್ತಿನವರೆಗೆ ರಕ್ತ ಸೋರೋದಿಲ್ಲ, ಹೌದಲ್ವಾ? ಬಹಳ ಹೊತ್ತಿನವರೆಗೆ ರಕ್ತ ಸೋರೋದಿಲ್ಲ, ಹೌದಾ ಅಲ್ವಾ? ಸಾಮಾನ್ಯವಾಗಿ ಸ್ವಲ್ಪ ಸಮಯದಲ್ಲಿ ರಕ್ತ ಹರಿದ್ಬಿಟ್ಟು ನಿಂತು ಬಿಡುತ್ತೆ. ಯಾಕೆ ಅಂದ್ರೆ ನಿಮಗೆ ಗೊತ್ತಿದೆ, ಗಾಯ ಅಥವಾ ನೋವಿಗೆ ಪ್ರತಿವರ್ತನೆಯಾಗಿ ರಕ್ತವು ಹೆಪ್ಪುಗಟ್ಟುವಿಕೆಯನ್ನು ಪ್ರದರ್ಶಿಸುತ್ತೆ. ಸೊ ದೇಹದಿಂದ ಹೆಚ್ಚಿನ ರಕ್ತ ನಷ್ಟವಾಗೋದನ್ನ ತಡೆಯುವಂತಹ ಕಾರ್ಯವಿಧಾನ ಇದು ಆಗಿರುತ್ತೆ. ಕತ್ತರಿಸಿಕೊಂಡ ಅಥವಾ ಪೆಟ್ಟಾದ ಸ್ವಲ್ಪ ಸಮಯದಲ್ಲಿ ಗಾಯದ ಮೇಲೆ ಕಡು ಕೆಂಪು ಬಣ್ಣದ ಪೊರೆಗಟ್ಟು ಆಗಿರುವುದನ್ನ ನಾವು ಗಮನಿಸಿರ್ತೀವಿ. ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್, ಫೈಬ್ರಿನ್ಗಳು. ಓಕೆ, ಫೈಬ್ರಿನ್ಗಳೆಂಬ ಹೆಸರಿನ ದಾರಗಳ ಬಲೆಯಲ್ಲಿ ರಕ್ತದಲ್ಲಿನ ಸತ್ತ ಮತ್ತು ಹಾಳಾದ ರೂಪಿತ ರಕ್ತ ಕಣಗಳು ಸಿಕ್ಕಿಕೊಂಡು ಆದಂತಹ ಗರಣಿಗಟ್ಟಿದ ಅಥವಾ ಹೆಪ್ಪುಗಟ್ಟಿದ ರಚನೆ ಇದಾಗಿರುತ್ತೆ. ಓಕೆ, ಫೈಬ್ರಿನ್ಗಳೆಂಬ ಹೆಸರಿನ ದಾರಗಳ ಬಲೆಯಲ್ಲಿ ರಕ್ತದಲ್ಲಿನ ಸತ್ತ ಮತ್ತು ಹಾಳಾದ ರೂಪಿತ ರಕ್ತ ಕಣಗಳು ಸಿಕ್ಕಿಕೊಂಡು ಆದಂತಹ ಗರಣಿಗಟ್ಟಿದ ಅಥವಾ ಹೆಪ್ಪುಗಟ್ಟಿದ ರಚನೆ ಇದಾಗಿರುತ್ತೆ. ಅಂದ್ರೆ ಇಲ್ಲಿ ಪೊರೆಗಟ್ಟಾಗಿರುತ್ತಲ್ವಾ, ಅದು. ಓಕೆ, ಫೈಬ್ರಿನ್ಗಳು ಥ್ರಾಂಬಿನ್ ಎಂಬ ಕಿಣ್ವದ ಮೂಲಕ ನಿಷ್ಕ್ರಿಯ ಫೈಬ್ರಿನೋಜನ್ ಪರಿವರ್ತನೆಯಿಂದ ಪ್ಲಾಸ್ಮಾದಲ್ಲಿ ರೂಪಿತವಾಗಿರುತ್ತೆ. ಓಕೆ, ಫೈಬ್ರಿನ್ಗಳು
ಈ ಫೈಬ್ರಿನೋಜನ್ ನಾವು ನೋಡಿದ್ವಿ ಅಲ್ವಾ, ಈ ಫೈಬ್ರಿನೋಜನ್ ಏನದು ಪ್ರೋಟೀನ್ ಯಾವ್ದ್ರಲ್ಲಿ ಇರುತ್ತೆ, ಪ್ಲಾಸ್ಮಾದಲ್ಲಿ ಇರುತ್ತೆ ಅಂತ ನಾವು ನೋಡಿದ್ವಿ, ಹೌದಲ್ವಾ. ಸೊ ಈ ಫೈಬ್ರಿನೋಜನ್ ನ ಪರಿವರ್ತನೆಯಿಂದ ಪ್ಲಾಸ್ಮಾದಲ್ಲಿ ರೂಪಿತವಾಗಿರುತ್ತೆ. ಓಕೆ, ಥ್ರಾಂಬಿನ್ ಪ್ಲಾಸ್ಮಾದಲ್ಲಿರುವ ಇನ್ನೊಂದು ನಿಷ್ಕ್ರಿಯ ವಸ್ತುವಾದಂತಹ ಪ್ರೋಥ್ರಾಂಬಿನ್ ನಿಂದ ರೂಪಿತವಾಗಿರುತ್ತೆ. ಯಾವುದು? ಥ್ರಾಂಬಿನ್ ಪ್ರೋಥ್ರಾಂಬಿನ್ ನಿಂದ. ಓಕೆ, ಫೈಬ್ರಿನೋಜನ್ ನಿಂದ. ಓಕೆ, ಸೊ ಥ್ರಾಂಬೋಕೈನೇಸ್ ಎಂಬ ಒಂದು ಕಿಣ್ವ ಸಂಕೀರ್ಣದ ಅವಶ್ಯಕತೆಯು ಈ ಕ್ರಿಯೆಗೆ ಬೇಕಾಗುತ್ತೆ. ಸೊ ಈ ಕ್ರಿಯೆಗೆ ಬೇಕಾಗುವಂತದ್ದು ಥ್ರೋಂಬೋಕೈನೇಸ್. ಆಮೇಲೆ ಪ್ಲಾಸ್ಮಾದಲ್ಲಿ ನಿಷ್ಕ್ರಿಯ ಸ್ಥಿತಿಯಲ್ಲಿ ಇರುವಂತಹ ಹಲವಾರು ಅಂಶಗಳು ಭಾಗಿಯಾಗಿ ಸರಣಿಯಲ್ಲಾಗುವಂತಹ ಕೊಂಡಿಯುಕ್ತ ಪ್ರತಿಕ್ರಿಯೆಗಳಿಂದ ಈ ಕಿಣ್ವ ಸಂಕೀರ್ಣವು ರೂಪಿತವಾಗುತ್ತದೆ. ಓಕೆ, ಒಂದು ಗಾಯ ಅಥವಾ ಆಘಾತವು ರಕ್ತದಲ್ಲಿ ಇರುವಂತಹ ಕಿರುತಟ್ಟೆಗಳು ಕೆಲವು ಅಂಶಗಳನ್ನ ಬಿಡುಗಡೆಗೊಳಿಸೋದಕ್ಕೆ ಪ್ರೇರೇಪಿಸ್ತವೆ. ಇದು ಹೆಪ್ಪುಗಟ್ಟುವಿಕೆ ಕಾರ್ಯವಿಧಾನವನ್ನ ಕ್ರಿಯಾಶೀಲಗೊಳಿಸುತ್ತೆ. ಗಾಯಗೊಂಡಂತಹ ಜಾಗದಲ್ಲಿ ಇರುವಂತಹ ಅಂಗಾಂಶಗಳು ಬಿಡುಗಡೆಗೊಳಿಸುವ ಕೆಲವು ಅಂಶಗಳು ಕೂಡ ಹೆಪ್ಪುಗಟ್ಟುವಿಕೆಯನ್ನು ಪ್ರಾರಂಭಿಸಬಹುದು. ಓಕೆ, ಇನ್ನು ಕ್ಯಾಲ್ಸಿಯಂ ಅಯಾನುಗಳು ಗರಣಿಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಯಾವುದು? ಕ್ಯಾಲ್ಸಿಯಂ ಅಯಾನ್ಸ್ ಏನಿರ್ತಾವಲ್ವಾ, ಇವು ಕೂಡ ಗರಣಿಗಟ್ಟುವಿಕೆ ಕ್ರಿಯೆಯಲ್ಲೂ ಕೂಡ ಇವು ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಇನ್ನು ಇದಿಷ್ಟು ಏನಾಗಿತ್ತು, ರಕ್ತದ ಬಗ್ಗೆ ಆಯ್ತು, ರಕ್ತ ಹೆಪ್ಪುಗಟ್ಟೋದ್ರ ಬಗ್ಗೆ ಆಯ್ತು, ಕಂಪ್ಲೀಟ್ ನಾವು ಬ್ಲಡ್ ಬಗ್ಗೆ ತಿಳ್ಕೊಂಡ್ವಿ, ಹೌದಲ್ವಾ. ಈಗ ದುಗ್ಧರಸ 2 ಪಾರ್ಟ್ಸ್ ಅನ್ನ ನಾವು ನೋಡಿದ್ವಿ ಇದ್ರಲ್ಲಿ. ಸೊ ಅದ್ರಲ್ಲಿ ಮೊದಲನೇದು ರಕ್ತದ್ದು ಮುಗಿತು, ಇವಾಗ ದುಗ್ಧರಸವನ್ನ ಅಂಗಾಂಶ ದ್ರವ ಅಂತ ಕೂಡ ಕರೀತಾರೆ. ಇಲ್ಲಿ ನಾವೇನೇನ್ ನೋಡ್ತೀವಿ ಅಂದ್ರೆ ದುಗ್ಧರಸ ಜೊತೆಗೆ ಪರಿಚಲನೆಯ ಪಥ ಮಾರ್ಗಗಳು, ಓಕೆ, ಜೊತೆಗೆ ಮಾನವನ ಪರಿಚಲನಾ ವ್ಯೂಹ, ಅದಾದ ನಂತರ ಹೃದಯ ಚಕ್ರ ಕಾರ್ಡಿಯಾಕ್ ಸೈಕಲ್ ಅಂತ ಹೇಳ್ತೀವಿ, ಅದಾದ ನಂತರ ಹೃದಯ ವಿದ್ಯುತ್ ಚಿತ್ರಕ ಯಂತ್ರ ಅಂದ್ರೆ ECG ಬಗ್ಗೆ ನೋಡ್ತೀವಿ, ಅದಾದ ನಂತರ ದ್ವಿಪರಿಚಲನೆ ಅಂದ್ರೆ ಏನು ಅಂತ ನೋಡ್ತೀವಿ, ಜೊತೆಗೆ ಹೃದಯ ಚಟುವಟಿಕೆಯ ನಿಯಂತ್ರಣ ಯಾವ ರೀತಿ, ಆಮೇಲೆ ಅಪಸಾಮಾನ್ಯತೆಗಳು ಅಂತ ಹೇಳ್ತೀವಿ. ಈಗ ನೋಡೋಣ, ವೆರಿ 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 ಇಂಪಾರ್ಟೆಂಟ್, ಯಾವುದು? ದುಗ್ಧರಸವನ್ನ ಅಂಗಾಂಶ ದ್ರವ ಅಂತ ಕೂಡ ಕರಿತೀವಿ. ಓಕೆ, ಸೊ ಅಂಗಾಂಶಗಳಿಂದ ಲೋಮನಾಳಗಳಲ್ಲಿ ರಕ್ತ ಹರಿಬೇಕಾದ್ರೆ, ಇವಾಗ ಅಂಗಾಂಶಗಳು ಏನಿರ್ತಾವಲ್ವಾ ಅಲ್ಲಿ ಅವುಗಳಿಂದ ಲೋಮನಾಳಗಳಲ್ಲಿ ಏನಾಗುತ್ತೆ, ರಕ್ತ ಹರಿತಾ ಇರುತ್ತೆ. ಸೊ ಆ ಟೈಮಲ್ಲಿ ಲೋಮನಾಳಗಳಲ್ಲಿ ಇರುವಂತಹ ಬೃಹತ್ ಪ್ರೋಟೀನ್ಗಳು ಮತ್ತು ಬಹುಸಂಖ್ಯೆಯಲ್ಲಿ ರೂಪಿತ ರಕ್ತ ಕಣಗಳನ್ನ ಹೊರತುಪಡಿಸಿ ಸ್ವಲ್ಪ ಪ್ರಮಾಣದ ನೀರು ಮತ್ತು ಅದರ ಜೊತೆಗೆ ನೀರಿನಲ್ಲಿ ವಿಲೀನವಾಗುವ ಕೆಲವು ಅಂಶಗಳು ಲೋಮನಾಳದಿಂದ ಅಂಗಾಂಶಗಳ ಮಧ್ಯೆ ಇರುವ ಅವಕಾಶಗಳಿಗೆ ಹರಿತೆ. ಅಂದ್ರೆ ಅಲ್ಲೇನ್ ಸ್ಪೇಸ್ ಇರುತ್ತೋ ಅಲ್ಲೇ ಹರಿಯುತ್ತೆ. ಹೊರಗೆ ಬಿಡುಗಡೆಗೊಂಡ ದ್ರವವನ್ನ ನಾವು ಅಂತರವಕಾಶ ದ್ರವ ಅಂತ ಕರಿತೀವಿ. ಹೊರಗಡೆ ಬಿಡುಗಡೆ ಆಗುವಂತಹ ದ್ರವವನ್ನ ಅಂತರವಕಾಶ ದ್ರವ ಅಂದ್ರೆ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಅಥವಾ ಅಂಗಾಂಶ ದ್ರವ ಅಂದ್ರೆ ಟಿಶ್ಯೂ ಫ್ಲೂಯಿಡ್ ಅಂತ ಕರಿತೀವಿ. ಅಂದ್ರೆ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಅಥವಾ ಟಿಶ್ಯೂ ಫ್ಲೂಯಿಡ್ ಅಂತ ಕರಿತೀವಿ. ಓಕೆ, ಯಾವುದು? ಹೊರಗಡೆ ಬಿಡುಗಡೆಗೊಂಡಂತಹ ದ್ರವವನ್ನ. ಇದು ಪ್ಲಾಸ್ಮಾದಲ್ಲಿ ಇರುವ ಹಾಗೆಯೇ ಖನಿಜಾಂಶಗಳ ಪ್ರಮಾಣವನ್ನ ಇದು ಒಳಗೊಂಡಿರುತ್ತೆ. ಅಂದ್ರೆ ಪ್ಲಾಸ್ಮಾದಲ್ಲಿ ಹೇಗೆ ಖನಿಜಾಂಶಗಳ ಪ್ರಮಾಣ ಹೊಂದಿರುತ್ತಲ್ವಾ ಅದೇ ತರನೇ ಇಲ್ಲೂ ಕೂಡ. ಈ ದ್ರವದ ಮೂಲಕ ರಕ್ತ ಮತ್ತು ದೇಹದ ಅಂಗಾಂಶಗಳ ನಡುವೆ ಅನಿಲಗಳ ಹಾಗೂ ಪೋಷಕಾಂಶಗಳ ವಿನಿಮಯ ಆಗುತ್ತೆ. ಇನ್ನು ದುಗ್ಧರಸ ವ್ಯೂಹ ಅಂತ ಹೇಳ್ತೀವಿ. ಈ ದುಗ್ಧರಸ ವ್ಯೂಹ ಏನಿರುತ್ತಲ್ವಾ, ಈ ನಾಳಗಳು ಒಂದು ವಿಸ್ತೃತ ಜಾಲ ಈ ದ್ರವವನ್ನ ಸಂಗ್ರಹಿಸುತ್ತೆ ಮತ್ತು ಅದನ್ನ ಪ್ರಮುಖ ಅಭಿಧಮನಿಗಳಿಗೆ ಪುನಃ ಅದು ಹರಿಸುತ್ತೆ. ದುಗ್ಧರಸ ವ್ಯೂಹದಲ್ಲಿ ಇರುವಂತಹ ದ್ರವವನ್ನ ದುಗ್ಧರಸ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ದುಗ್ಧರಸ ವ್ಯೂಹದಲ್ಲಿ ಇರುವಂತಹ ದ್ರವವನ್ನ ದುಗ್ಧರಸ ಅಂತ ಕರಿತೀವಿ. ದುಗ್ಧರಸವು ದೇಹದ ಪ್ರತಿರೋಧನಾ ಪ್ರತಿಕ್ರಿಯೆಗೆ ಕಾರಣವಾದಂತಹ ವಿಶಿಷ್ಟ ಲಿಂಫೋಸೈಟ್ ಗಳನ್ನು ಹೊಂದಿರುವಂತಹ ಒಂದು ವರ್ಣರಹಿತ ದ್ರವ ಅಂತ ಹೇಳ್ಬೋದು. ಸೊ ಲಿಂಫ್ ಅಂದ್ರೆ ಲಿಂಫ್ಯಾಟಿಕ್ ಸಿಸ್ಟಮ್ ಅಲ್ಲಿ ಇರುವಂತಹ ಒಂದು ಫ್ಲೂಯಿಡ್ ಅನ್ನ ನಾವು ಲಿಂಫ್ ಅಂತ ಕರಿತೀವಿ. ಸೊ ಈ ಒಂದು ಲಿಂಫ್ ಏನಿರುತ್ತೆ ಅದು ದೇಹದ ಪ್ರತಿರೋಧನಾ ಪ್ರತಿಕ್ರಿಯೆಗೆ ಕಾರಣವಾಗಿರುವಂತಹ ಲಿಂಫೋಸೈಟ್ ಗಳನ್ನ ಹೊಂದಿರುತ್ತೆ. ಓಕೆ, ಲಿಂಫೋಸೈಟ್ ಗಳನ್ನ ಅದು ಒಳಗೊಂಡಿರುತ್ತೆ. ಇದು ಕಲರ್ಲೆಸ್ ಫ್ಲೂಯಿಡ್ ಅಂತ ಹೇಳಿದ್ವಿ, ಹೌದಲ್ವಾ. ದುಗ್ಧರಸವು ಪೋಷಕಾಂಶಗಳು, ರಸದೂತಗಳು ಇತ್ಯಾದಿ ಪ್ರಮುಖ ವಾಹಕವೂ ಹೌದು. ಆಮೇಲೆ ಸಣ್ಣ ಕರುಳಿನಲ್ಲಿ ಇರುವಂತಹ ವಿಲ್ಲೈಗಳ ಲ್ಯಾಕ್ಟಿಯಲ್ ನಾಳಗಳಲ್ಲಿ ದುಗ್ಧರಸದ ಮೂಲಕ ಕೊಬ್ಬಿನ ಪದಾರ್ಥಗಳ ಹೀರಿಕೆ ಆಗುತ್ತೆ. ನೋಡಿ, ಸಣ್ಣ ಕರುಳಿನಲ್ಲಿ ಇರುವಂತಹ ವಿಲ್ಲೈಗಳ ಲ್ಯಾಕ್ಟಿಯಲ್ ನಾಳಗಳಲ್ಲಿ ದುಗ್ಧರಸದ ಮೂಲಕ ಅಂದ್ರೆ ಇಲ್ಲಿ ಸಣ್ಣ ಕರುಳಿನಲ್ಲಿ ವಿಲ್ಲೈಗಳು ಏನಿರ್ತವೆ ಅಲ್ಲಿ ಲ್ಯಾಕ್ಟಿಯಲ್ ಅಂದ್ರೆ ವಿಲ್ಲೈನಲ್ಲಿನೇ ಲ್ಯಾಕ್ಟಿಯಲ್ ನಾಳಗಳು ಅಂತ ಇರುತ್ತೆ. ಅದರೊಳಗಡೆ ಏನು ದುಗ್ಧರಸ ಇರುತ್ತಲ್ವಾ ಅದ್ರ ಮೂಲಕ ಕೊಬ್ಬಿನ ಪದಾರ್ಥಗಳ ಹೀರಿಕೆಯನ್ನು ಕೂಡ ನಾವು ನೋಡಬಹುದು. ಅಂದ್ರೆ ಇದು ಆ ಕೆಲಸ ಕೂಡ ಮಾಡುತ್ತೆ. ಓಕೆ, ಸೊ ಇದಿಷ್ಟು ರಕ್ತದ ಬಗ್ಗೆ ಆಯ್ತು ಮತ್ತೆ ದುಗ್ಧರಸದ ಬಗ್ಗೆ ಆಯ್ತು. ಸೊ ನಾವು ಮುಂದಿನ ಒಂದು ಕ್ಲಾಸ್ ಅಲ್ಲಿ
ಪರಿಚಲನೆಯ ಪಥಮಾರ್ಗಗಳು ಅಂತ ಇದ್ರ ಬಗ್ಗೆ ನಾವು ನೋಡೋಣ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.